show that A minus B cross A plus B vectors is equal to 2 times of A cross B. ಸೊ ಮೊದಲೇದಾಗಿ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೊದಲೇ ನೋಡಿದ್ದೀವಿ ನಾವು. ಏನಪ್ಪ ಅಂತ ಹೇಳ್ತು ಅಂದರೆ, ಇಫ್ ಯು ಹ್ಯಾವ್ ಟೂ ವೆಕ್ಟರ್ಸ್ ವಿಚ್ ಆರ್ ಇನ್ ದ ಸೇಮ್ ಪ್ಲೇನ್, ಆಯಿತಾ, ಇಫ್ ಯು ಹ್ಯಾವ್ ಟೂ ವೆಕ್ಟರ್ಸ್ ವಿಚ್ ಆರ್ ಇನ್ ದ ಸೇಮ್ ಪ್ಲೇನ್, ಇವೆರಡನ್ನ ಕ್ರಾಸ್ ಮಾಡ್ತು ಅಂತ ಹೇಳಿದ್ರೆ ಯು ವಿಲ್ ಗೆಟ್ ಅ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್, ಈ ರೀತಿಯಲ್ಲಿ. ಮೊದಲನೇದು. ಎರಡನೇ ವಿಷಯ ಏನಂತ ಹೇಳಿದ್ರೆ, ನೀವು ಆ್ಯಡ್ ಸಬ್ಟ್ರಾಕ್ಟ್ ಮಾಡಿದ್ರೆ ಎರಡು ವೆಕ್ಟರ್ನ, ಅದು ಕೂಡ ಇದೇ ಪ್ಲೇನಲ್ಲಿರುತ್ತೆ. ಇಫ್ ದಿಸ್ ಇಸ್ A ಪ್ಲಸ್ ಬಿ ಆ್ಯಂಡ್ ದಿಸ್ ಥಿಂಗ್ ಇಸ್ A ಮೈನಸ್ ಬಿ, ಏನೇ ಮಾಡಿದ್ರು ನೀವು ಒಂದೇ ಪ್ಲೇನಲ್ಲಿ ಬರುತ್ತೆ. ಸರಿನಾ? ಒಂದೇ ಪ್ಲೇನಲ್ಲಿ ಇದೆ ಅಂತ ಹೇಳಿದ್ರೆ ಏನೋ, ಹೌದು, ಅದು ಕ್ರಾಸ್ ಬಂದು ತಿರ್ಗಾ ಇಟ್ ವಿಲ್ ಬಿ ಅಲಾಂಗ್ ದಿಸ್ ಗ್ರೀನ್ ಲೈನ್. ಸೊ ಅದೊಂದು ಕಾನ್ಸೆಪ್ಷುಲಿ ಗೊತ್ತಿರಬೇಕು. ದಿಸ್ ವಿಲ್ ರಿಸಲ್ಟ್ ಇನ್ ದ ಸೇಮ್ ಡೈರೆಕ್ಷನ್ ಅಂತ ಹೇಳಿ. ಅದೇನು ಬೇಕಾಗಿಲ್ಲ ಪ್ರೂಫ್ಗೆ, ಬಟ್ ಅಫ್ಕೋರ್ಸ್ ಬರೀ ಪ್ರೂಫು ಬರೀ ಪ್ರಾಬ್ಲಮ್ಗೋಸ್ಕರ ನಾನು ಪಾಠ ಮಾಡಲ್ಲ, ಕಾನ್ಸೆಪ್ಟ್ ಕಲಿಯೋದಕ್ಕೋಸ್ಕರ ಪಾಠ ಮಾಡೋದು, ಕಲಿಸೋದಕ್ಕೋಸ್ಕರ. ನಾನು ಆ್ಯಕ್ಚುಲಿ ಕಲಿತೀನಿ, ನಿಮ್ಗೆ ಹೇಳ್ಕೊಟ್ಟಷ್ಟು ನಾನು ಕಲಿತೀನಿ. ಓಕೆ ಹುಡುಗರ, ಇವಾಗ ನಾವು ಮೊದಲೇ LHS ತೊಗೊಂಡಿದ್ದೀವಿ, ಮೊದಲೇದಲ್ಲ LHS ತೊಗೊಂಡಿದ್ದೀವಿ. ಇವಾಗ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸ್ತಾ ಇದ್ದೀನಿ ನಾನು. ಸೊ A ಕ್ರಾಸ್ A ಪ್ಲಸ್ E ಕ್ರಾಸ್ B, ಆರ್ಡರ್ ಹಿಂದೆ ಮುಂದೆ ಮಾಡೋಂಗಿಲ್ಲ, ಮೈನಸ್ B ಕ್ರಾಸ್ A ಪ್ಲಸ್ B ಕ್ರಾಸ್ B. ಇವಾಗ ಏನು ಮಾಡಬೇಕು ಹೇಳಿ ನೋಡೋಣ. ಹಾಂ, ಹೇಳ ಕಲರು ಆಸ್ ಕ್ರಾಸ್ ಪ್ರಾಡಕ್ಟ್ between same vectors will result in an angle of 0. ಹಾಗಾಗಿ ಇದು ಮತ್ತಿದು 0 ಆಗುತ್ತೆ ಅಲ್ವಾ? ಸೊ ನಮ್ಮ ಇಲ್ಲಿ ಉತ್ತರ ಏನು ಬರುತ್ತೆ ಅಂತ ಹೇಳಿದ್ರೆ A ಕ್ರಾಸ್ B ಮೈನಸ್ ಆಫ್ B ಕ್ರಾಸ್ A ಆಗುತ್ತೆ. ಆದರೆ ನಮ್ಗೆ ಗೊತ್ತಿದೆ ಕ್ರಾಸ್ ಪ್ರಾಡಕ್ಟಲ್ಲಿ M ಕ್ರಾಸ್ N is same as N ಕ್ರಾಸ್ M. ಹಾಗಾಗಿ ನಮ್ಮ ಎರಡನೇ ಟರ್ಮು A ಕ್ರಾಸ್ B ವಿಲ್ ಬಿ ಈಕ್ವಲ್ ಟು ಅಲ್ಲ ಪ್ಲಸ್ E ಕ್ರಾಸ್ B ಆಗುತ್ತೆ ಇದು ಕೂಡ. ಮತ್ತು ಇದೇನು ಯಾವತ್ತಿದು, ದಟ್ಸ್ ಆಲ್ 2 ಟೈಮ್ಸ್ ಆಫ್ A ಕ್ರಾಸ್ B. Hence proved.